ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಭಾರತೀಯ ಜನತಾ ಪಾರ್ಟಿ ಬೀದರ್ 2024-25 ಸಾಲಿನ ತೊಗರಿಬೇಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 2024-25 ಸಾಲಿನಲ್ಲಿ ಬೀದರ್ ಜಿಲ್ಲೆಯ ತೊಗರಿಬೇಳೆ ಬಿತ್ತನೆ ಮಾಡಿದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಕಾರಣ ಸರ್ಕಾರದಿಂದ ಸರಬರಾಜು ಮಾಡಿರುವಂತಹ ತೊಗರಿ ಬೀಜ ಕಳಪೆಗಳು ಮುಟ್ಟದಿರಬಹುದು ಮತ್ತು ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿ ತೊಗರಿ ಬೆಳೆ ಸಂಪೂರ್ಣ ನಾಶ ಹೊಂದಿದೆ. ಇದರಿಂದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆದಷ್ಟು ಬೇಗನೆ ರೈತರಿಗೆ ತೊಗರಿ ಬೆಳೆಯ ಪರಿಹಾರ ಒದಗಿಸಬೇಕು. ಒಂದು ವೇಳೆ ಪರಿಹಾರ ನೀಡಲು ವಿಳಂಬ ಮಾಡಿದ್ರೆ ಅಥವಾ ತಪ್ಪಿಸಿದ್ರೆ ಜಿಲ್ಲಾ ರೈತ ಮೋರ್ಚಾ ಉಗ್ರ ಹೋರಾಟ ಮಾಡುತ್ತೆ. ಹಾಗೂ ಜಿಲ್ಲೆಯ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿನ ದರ ನಿಗದಿಪಡಿಸಿರುವುದಿಲ್ಲ ಮತ್ತು ಕಾರ್ಖಾನೆಗಳಿಗೆ ಸರಬರಾಜು ಮಾಡಿದ ಕಬ್ಬಿನ ಹಣ ರೈತರಿಗಾಗಿ ಪಾವತಿ ಮಾಡಿರುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ಶೀಘ್ರದಲ್ಲಿ ರೈತರ ಕಬ್ಬಿನ ದರ ನಿಗದಿ ಮಾಡಬೇಕು ಮತ್ತು ಪ್ರತಿ 15 ದಿವಸಗಳಲ್ಲಿ ರೈತರ ಹಣ ಪಾವತಿ ಮಾಡಬೇಕು. ಇಲ್ಲವಾದಲ್ಲಿ ಜಿಲ್ಲಾ ರೈತ ಮೋರ್ಚಾ ಉಗ್ರ ಹೋರಾಟ ಮಾಡುತ್ತೆ. ಇನ್ನು ಈ ಮೇಲಿನ ರೈತರ ಬೇಡಿಕೆಗಳನ್ನು ಆದಷ್ಟು ಶೀಘ್ರದಲ್ಲಿ ಈಡೇರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಶಿವರಾಜ್ ಗರಾಜಿ ಅಧ್ಯಕ್ಷ ಜಿಲ್ಲಾ ರೈತ ಮೋರ್ಚಾ ಬೀದರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವರ ಒಂದು ಆದೇಶ ಹಾಗೂ ನಮ್ಮ OBC ಮೋರ್ಚಾದ ರಾಜ್ಯಾಧ್ಯಕ್ಷರು ಮತ್ತು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರ ಒಂದು ಕರೆಯ ಮೇರೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಈಶ್ವರ್ ಸಿಂಗ್ ಜಿ ಅವರೇ, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶಿವಾನಂದ ಮಂಡಾಳ್ಕರ್ ಅವರೇ, ನಮ್ಮ OBC ಮೋರ್ಚಾದ ರಾಜ್ಯದ ಕಾರ್ಯದರ್ಶಿಗಳು ಹಾಗೂ ಯಾದಗಿರಿಯಿಂದ ಆಗಮಿಸಿರುವಂಥ ವೀರಣ್ಣನವರೇ, ನಮ್ಮ OBC ಮೋರ್ಚಾದ ಅಧ್ಯಕ್ಷರಾದ ಅರವಿಂದ್ ಮುತ್ಯಾರ್ ಅವರೇ, OBC ಮೋರ್ಚಾದ ರೈತ ಮೋರ್ಚಾದ ಅಧ್ಯಕ್ಷರಾದ ನಮ್ಮ ಶಿವರಾಜ್ ಅಲ್ಮಾಜೆ ಅವರೇ, ನಗರ ಘಟಕದ ಅಧ್ಯಕ್ಷರಾದ ಶಶಿ ಹೊಸಳ್ಳಿ ಅವರೇ, ಗ್ರಾಮಾಂತರ ಅಧ್ಯಕ್ಷರಾದ ದೀಪಕ್ ಗಾಯಕ್ವಾಡ್ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪನವರೇ, ಮಾಧವ್ ಹಸೂರೆ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಪದಾಧಿಕಾರಿಗಳೇ, ಮೋರ್ಚಾಗಳ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಈಗಾಗಲೇ ಈಶ್ವರ್ ಸಿಂಗ್ ಅವರು ಹೇಳಿದಂಗೆ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರದ ಬಜೆಟ್ನ 35% ಅಂದರೆ 1,08,000 ಕೋಟಿ ಈಗಾಗಲೇ ಸಾಲ ಮಾಡಿದೆ ಈ ಸರ್ಕಾರ. ಈ ವರ್ಷದಲ್ಲಿ ಪ್ರಸಕ್ತ ವರ್ಷದಲ್ಲಿ 1,08,000 ಕೋಟಿ ರೂಪಾಯಿ ಸಾಲ ಮಾಡಿದೆ. ಸಾಲ ಮಾಡಿದ್ದು ಎತ್ತಕ್ಕಾಗಿ ಅಂದರೆ ಅವ್ರು ಹೇಳಿರುವಂಥ ಪುಕ್ಕಟ್ಟೆ ಗ್ಯಾರಂಟಿಗಳಿಗೋಸ್ಕರ. ಇವತ್ತು ಮಹಿಳೆಯರಿಗಾಗಿ ಬಸ್ ಫ್ರೀ ಮಾಡಿದ್ದಾರೆ. ಅದರ ಅನೇಕ ಕಡೆ ಬಸ್ಗಳು ಸಿಗ್ತಾ ಇಲ್ಲ. ಒಂದು ಕಡೆ ಇವತ್ತು KSRTC ಕೊಡಬೇಕಾದಂಥ 1,800 ಕೋಟಿ ರೂಪಾಯಿ ಬಾಕಿ ಇವತ್ತು ಸರ್ಕಾರ ಇಟ್ಕೊಂಡಿದೆ. ಇವತ್ತು ಇಡೀ ಏಷ್ಯಾದಲ್ಲಿ ಅತ್ಯಂತ ಒಳ್ಳೆಯ ಒಂದು ಸಾರಿಗೆ ವ್ಯವಸ್ಥೆ ಅಂತೇಳಿ ಹೆಮ್ಮೆ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂಥ KSRTC ಇವತ್ತು ದಿವಾಳಿ ಅಂಚಿನಲ್ಲಿದೆ. ಬಹುಶಃ ಮುಂದಿನ ವರ್ಷ KSRTC ಬಸ್ಗಳು ಓಡ್ತಾವೋ ಇಲ್ಲ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ಇವತ್ತು KSRTC ಅಂತಂದಿದೆ. ಅಷ್ಟೇ ಮಾಡಲಿಲ್ಲ, ಇವತ್ತು ಹಿಂದುಳಿದ ಅಭಿವೃದ್ಧಿಗಾಗಿ, ಹಿಂದುಳಿದ ಜನಾಂಗದ ಅಭಿವೃದ್ಧಿಗಾಗಿ ಅನೇಕ ನಿಗಮಗಳಿವೆ. 9 ನಿಗಮಗಳಿವೆ. ಮೊದಲನೇದು ಡಿ ದೇವರಾಜ ಅರಸರ ನಿಗಮ, ಮುಂಚೆಯಿಂದ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಂದು ನಿಗಮ. ಅದ್ರ ಜೊತೆಯಲ್ಲಿ ಯಡಿಯೂರಪ್ಪನವರು ಮಣಿಪುರ ಕಮ್ಯುನಿಟಿಗಳು, ಇವತ್ತು ನಮ್ಮ ಅಗಸರ ಸಮಾಜಕ್ಕಾಗಿ ಮಡಿವಾಳ ಮಾಚಿದೇವರ ನಿಗಮ, ಅಂಬಿಗರ ಚೌಡಯ್ಯನವರ ನಿಗಮನ, ಕಳೆದ ವರ್ಷ ರಚನೆ ಆದಂಥ ನಮ್ಮ ಮರಾಠ ಸಮಾಜದ ನಿಗಮ, ಒಕ್ಕಲಿಗ ಸಮಾಜದ ನಿಗಮ. ಮರಾಠ ಸಮಾಜಕ್ಕಂತೂ ನಮ್ಮ ಜಿಲ್ಲೆಯವರೇ ಮಾರುತಿರಾವ್ ಮುಳೆ ಅವರು ಅಧ್ಯಕ್ಷರಾಗಿದ್ದರು. ಅಲೆಮಾರಿ ಜನಾಂಗದ ನಿಗಮ. ಈ ರೀತಿ 9 ನಿಗಮಗಳಿಗೆ ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ವರ್ಷಕ್ಕೆ 546 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು. ಆ ಹಣ ಜನರಿಗೆ ವಿವಿಧ ಯೋಜನೆಗಳು, ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ವಿದ್ಯಾರ್ಥಿಗಳ ವೇತನ ಇರ್ಬೋದು, ಅವರಿಗೆ ಬೇಕಾಗುವಂಥ ಪರಿಕರಗಳು ತೊಗೊಳ್ಳಿಕ್ಕಿರುವಂಥ ಯೋಜನೆಗಳಿರ್ಬೋದು, ಈ ರೀತಿ ಕರಕುಶಲ ಉದ್ಯಮಿಗಳಿಗೆ ಅವರ ಯೋಜನೆಗಳ ಮುಖಾಂತರ ಅವರ ಕುಟುಂಬಕ್ಕೆ ಅವರು ಅಭಿವೃದ್ಧಿಗೆ ಪೂರಕವಾಗುವ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕೇವಲ ನಡೀತಾ ಇರೋದು ಎದರ ಮೇಲೆ ಅಂದರೆ ಈ ರಾಜ್ಯವನ್ನು ದಿವಾಳಿ ಎಬ್ಬಿಸುವಂಥ 5 ಫ್ರೀ ಗ್ಯಾರಂಟಿಗಳ ಮೇಲೆ. ಯಾವುದೇ ಅಭಿವೃದ್ಧಿ ಯೋಜನೆಗಳು ಇವತ್ತು ರಸ್ತೆಗಳ ನಿರ್ಮಾಣ ಆಗ್ತಾ ಇಲ್ಲ, ಶಾಲಾ ಕಟ್ಟಡಗಳ ನಿರ್ಮಾಣ ಆಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳ ನಿರ್ಮಾಣ ಆಗ್ತಾ ಇಲ್ಲ. ಕೇವಲ ಫ್ರೀ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಇವತ್ತು ರಾಜ್ಯವನ್ನು ದಿವಾಳಿ ಅಂಚಿಗೆ ತಂದು ಸಿದ್ದರಾಮಯ್ಯ ಅವರು ನಿಲ್ಲಿಸಿದ್ದಾರೆ. ಇವತ್ತು ರೈತ ವಿರೋಧಿ ಸರ್ಕಾರ. ನಿನ್ನೆ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕಳೆದ ವಾರ ನಾವು ಹೋರಾಟ ಮಾಡಿದ್ದೀವಿ. ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹೇಳಿದರು, ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ದಾರೆ, ರೈತರ ವಕ್ಫ್ ಆಸ್ತಿ ಏನೇನು ಸೇರಿಸಿವಿ ಅವೆಲ್ಲ ತೆಗೆದು ಬಿಡಬೇಕು ಅಂತ ನಾವು ಆದೇಶ ಮಾಡಿದ್ದೀವಿ ಅಂತ. ಆದರೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ತಮ್ಮ ಮೀಡಿಯಾ ಎದುರೇ ಹೇಳಿದರು, ಯಾವುದೇ ಹೆಸರುಗಳನ್ನು ವಕ್ಫ್ ಆಸ್ತಿ ಅಂತ ಸೇರಿಸಿದ್ದು ತೆಗಿಲಿಕ್ಕೆ ನಮ್ಮ ಆದೇಶ ಇಲ್ಲ, ಅದ್ರ ಮುಂದೆ ಯಾವುದೂ ತೆಗಿಬೇಡ್ರಿ ಅಂತ ಅನ್ನುವಂಥ ಆದೇಶ ಇದೆ ಅಂತ ಹೇಳ್ತಿದ್ರು. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಸರ್ಕಾರನೇ ಬೀಜ ಸಪ್ಲೈ ಮಾಡಿದೆ. J11
811 ಅನ್ನುವಂಥ ತೊಗರಿ ಬೀಜಗಳು ಸರ್ಕಾರದ ಕೃಷಿ ಕೇಂದ್ರಗಳ ಮುಖಾಂತರ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆಲ್ಲ ಇಡೀ ನಮ್ಮ ವಿಭಾಗ ತೊಗರಿಯ ಕಣಜ ಅನ್ನುವಂಥ ನಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ 90% ರೈತರು 811 ಅನ್ನುವಂಥ ತಳಿಯ ಬೀಜ ಯಾವ ರೈತ ಸಂಪರ್ಕ ಕೇಂದ್ರದಿಂದ ಸಪ್ಲೈ ಆಗಿಯೋ ಆ ಬೀಜ ಹಾಕಿದ್ದಾರ. ಇವತ್ತು ಆ ಬೀಜಗಳಿಗೆ ಒಡ್ಡು ರೋಗ ಬಂದು ರೈತ ಇವತ್ತು ಆತಂಕದಲ್ಲಿದ್ದಾನ, ರೈತ ಆತ್ಮಹತ್ಯೆ ಅದು ಹಿಡಿಯುವಂಥ ಹಾದಿಯಲ್ಲಿದ್ದಾನ. ಇವತ್ತು ಸರ್ಕಾರ ಆ ಬಗ್ಗೆ ಕಿಂಚಿತ್ ಯೋಚನೆ ಮಾಡ್ತಾ ಇಲ್ಲ. ವ್ಯಕ್ತಿಯವರು ನಿನ್ನೆಯಿಂದ ರೈತರಿಗೆ ಹಣ ಕೊಡ್ತಾ ಇದ್ದಾರೆ. ಅಡ್ವಾನ್ಸ್ ಅಂತ 2,300 ರೂಪಾಯಿ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೆ ಬೆಲೆ ನಿಗದಿಯಾಗಿಲ್ಲ. ಇವತ್ತು ಒಂದು ಸಲ ಅವ್ರಿಗೆ ಅಡ್ವಾನ್ಸ್ 2,300 ಹಾಕಿದ್ರು ಅಂದ್ರೆ ಕೊನೆಯವರೆಗೆ ಇದೇ ರೇಟ್ ಇಟ್ಬಿಡ್ತಾರೋ. ಅಂದ್ರೆ ರೈತ ಪ್ರತಿ ವರ್ಷ ಅವ್ರು ಮಾಡುವಂಥ ವೆಚ್ಚ, ಆ ಬೆಳೆ ಬೆಳಿಲಿಕ್ಕೆ ಕಬ್ಬು ಬೆಳಿಲಿಕ್ಕೆ ಮಾಡುವಂಥ ವೆಚ್ಚ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ, ಅದ್ರ ದರ ಮಾತ್ರ ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷ 2,600 ಇದ್ದಿದ್ದು ಇವತ್ತು ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಇವತ್ತು ಕಾರ್ಖಾನೆಯವರು 2,300 ರೂಪಾಯಿ ಮಾಡಿದ್ದಾರೆ. ಇವತ್ತು ಎಲ್ಲ ಕಾರ್ಖಾನೆಗಳು ಕಾಂಗ್ರೆಸ್ನವ್ರ ಕೈಯಲ್ಲಿವೆ, ಅವ್ರ ಕೈಗೊಂಬೆ ಕೆಲಸ ಮಾಡ್ತಾ ಇವೆ. ಇವತ್ತು ರಾಜ್ಯ ಸರ್ಕಾರ ದರ ನಿಗದಿ ಮಾಡ್ತಾ ಇಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ದರ ನಿಗದಿ ಮಾಡಬೇಕಾಗಿತ್ತು ಇಲ್ಲಿಯವರೆಗೆ, ಆದರೆ ದರ ನಿಗದಿ ಮಾಡಿಲ್ಲ. ಈ ಎರಡೂ ವಿಷಯಗಳನ್ನ ಇಟ್ಕೊಂಡು ಇವತ್ತು ರೈತ ವಿರೋಧಿ ಒಂದು ಸರ್ಕಾರದ ವಿರುದ್ಧ ಆ ತೊಗರಿಗೆ ಒಂದು ರೈತರಿಗೆ ಯಾವ ರೈತನ ತೊಗರಿ ಗೊಂಡು ಹೋಗಿದೆಯೋ ಆ ತೊಗರಿಗೆ ಅವ್ರಿಗೆ ಪರಿಹಾರ ಕೊಡಬೇಕು. ಜೊತೆಯಲ್ಲಿ ಆದಷ್ಟು ಶೀಘ್ರ ಈ ಕಬ್ಬಿಗೆ ಕಳೆದ ವರ್ಷ 2,600 ರೂಪಾಯಿ ಇತ್ತು, ಈ ಸಲ ಕನಿಷ್ಠ 3,000 ರೂಪಾಯಿ ರೈತನಿಗೆ ಕೊಡಬೇಕು ಅನ್ನುವಂಥ ಒತ್ತಾಯದೊಂದಿಗೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಇವೇನು ಹಿಂದುಳಿದ ವರ್ಗದ ನಿಗಮಗಳಿವೆ, ಆ ಜನರ ಅಭಿವೃದ್ಧಿಗಾಗಿ ಅವೆಲ್ಲ ಸಿಗದೆ ಯಾರು ಶ್ರೀಮಂತರಿಗೆ ಸಿಗಲಿ, ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಆ ವಿದ್ಯಾರ್ಥಿಗಳ ವೇತನ ಇರ್ಬೋದು, ಎಲ್ಲ ಅತ್ಯಂತ ಕಡು ಬಡವ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು. ಆ ಯೋಜನೆಗಳಿಗೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಹೋರಾಟ ನಮ್ಮ ಸಾಂಕೇತಿಕ ಹೋರಾಟ ಇದೆ. ಮುಂದಿನ ದಿನಗಳಲ್ಲಿ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗ್ತದೆ. ಈ ಹೋರಾಟದ ಒಂದು ಮೆಮೊರಂಡಮ್ ಅನ್ನು ನಾವು ಅಧಿಕಾರಿಗಳ ಮುಖಾಂತರ ಒಂದು ರೈತ ಮೋರ್ಚಾದ ನಾವು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಮನವಿಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ಬಹುಶಃ ಬಂದಿದ್ದಾರಾ ಅಂತ ಅನ್ಕೋತೀನಿ. ಎರಡಿವೆ ಒಂದು ರೈತ ಮೋರ್ಚಾದಿಂದ ಕಬ್ಬಿನ ಬೆಲೆ ಆಗಬೇಕು, ಅದು ಮುಂಚೆದಾಗೆ ಅದ. ಜಿಲ್ಲಾಧಿಕಾರಿಗಳೇ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಡಬೇಕಿಲ್ಲ. ಅದು